Good morning, dear students. This is Kumar Naik, lecturer in Automobile Engineering Department. So, as you know that so far we have completed Unit 1, that is Unit 1, Basic Elements of Drawing. So, in this particular basic elements of drawing, you have learnt the instruments which are used in drawing and their applications, and after that types of lines which are used, like a thin line, thick line, dotted line, chain dotted line, all these as well as its applications. And then drawing instruments which are used. Drawing instruments ಅನ್ನು ನೀವು ನೋಡಿದ್ದೀರಾ. ಅದಾದಮೇಲೆ ಸ್ಕೇಲ್ ಬರುತ್ತೆ, ಫುಲ್ ಸ್ಕೇಲ್, ರೆಡ್ಯೂಸ್ಡ್ ಸ್ಕೇಲ್, ಎನ್ಲಾರ್ಜ್ಡ್ ಸ್ಕೇಲ್ ಅಂತ ಬರುತ್ತೆ. ಆ್ಯಂಡ್ ದೆನ್ ಡೈಮೆನ್ಷನಿಂಗ್, ಆಮೇಲೆ ಟೈಪ್ಸ್ ಆಫ್ ಡೈಮೆನ್ಷನಿಂಗ್ ಅನ್ನು ನೋಡಿದ್ದೀರಾ. ಸೊ ಇದಾದಮೇಲೆ ಸೆಕೆಂಡ್ ಯೂನಿಟ್, ಸೊ ಯು ಕ್ಯಾನ್ ಸಿ ಇನ್ ದ ಡಿಸ್ಪ್ಲೇ, ದಟ್ ಈಸ್ unit number 2. Okay, so in this unit you can see the introduction to CAD ಇದೆ. ಅದಾದಮೇಲೆ ಹಾರ್ಡ್ವೇರ್ ರಿಕ್ವೈರ್ಮೆಂಟ್ಸ್ ಇದಾವೆ, ವೇರಿಯಸ್ CAD ಸಾಫ್ಟ್ವೇರ್ಸ್ ಅವೈಲೇಬಲ್. ಸೊ ಇದು ಎರಡರದ್ದು ನಾನೇನು ಮಾಡಿದ್ದೀನಿ, ಯೂಟ್ಯೂಬ್ ವಿಡಿಯೋನ ಲಿಂಕನ್ನು ಕಳಿಸಿದ್ದೀನಿ ಇನ್ ಗೂಗಲ್ ಕ್ಲಾಸ್ ರೂಮಲ್ಲಿ. ಸೊ ಅದಾದಮೇಲೆ ದ ವೆರಿ ಇಂಪಾರ್ಟೆಂಟ್ ಈಸ್ 2.3, ದಟ್ ಈಸ್ ಫ್ಯಾಮಿಲಿಯರೈಸೇಷನ್ ಆಫ್ CAD ವಿಂಡೋ. Commands like new file, saving the file, opening an existing drawing file, creating templates, ಅದನ್ನೆಲ್ಲ ಇದ್ದಾವೆ. ಅದಾದಮೇಲೆ ಯೂನಿಟ್ಸ್, ಲಿಮಿಟ್ಸ್, ಗ್ರಿಡ್, ಸ್ನ್ಯಾಪ್, ಸ್ಟ್ಯಾಂಡರ್ಡ್ ಸೈಜಸ್ ಆಫ್ ಶೀಟ್ಸ್. ಅದಾದಮೇಲೆ ಸೆಲೆಕ್ಟಿಂಗ್ ವೇರಿಯಸ್ ಪ್ಲಾಟಿಂಗ್ ಪ್ಯಾರಾಮೀಟರ್ಸ್ ಇದ್ದಾವೆ, ಸಚ್ ಆಸ್ ಪೇಪರ್ ಸೈಜ್, ಪೇಪರ್ ಯೂನಿಟ್ಸ್, ಡ್ರಾಯಿಂಗ್ ಓರಿಯೆಂಟೇಷನ್, ಇವೆಲ್ಲ ಇದ್ದಾವೆ. ಸೊ ಇನ್ ದಿಸ್ today's video, I will open the CAD window and afterwards I will show you what is a new file, saving file, opening an existing drawing file, creating a templates. All these I will teach you today. So suppose if you have a laptop, then it is very well to download, or you can install the system. In your system you can install a software. Here you can see the software which is available in the display, that is AutoCAD 2000, very basic software ಅನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಬೇಕಾದರೆ AutoCAD 2020 ಬಂದಿದೆ, ಅದಾದಮೇಲೆ 2016 ಇದೆ, 18, 19 ಆರ್ 2010 ಇದ್ದಾವೆ. ಅವನ್ನೆಲ್ಲ ಯಾವುದಾದ್ರೂ ಮಾರ್ಕೆಟಲ್ಲಿ ಯಾವುದು ಅವೈಲೇಬಲ್ ಇದೆ ಅದನ್ನು ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಫಾರ್ ಮೀ ಇಟ್ ಈಸ್ ವೆರಿ ಕನ್ವೀನಿಯಂಟ್ ಟು ಟೇಕ್ ಅ ವೆರಿ ಬೇಸಿಕ್ ಸಾಫ್ಟ್ವೇರ್ ಇನ್ AutoCAD, ಆಟೋಡೆಸ್ಕ್ ಇದರಲ್ಲಿ ಅದನ್ನು AutoCAD 2000 ಅಂತ ವೆರಿ ಬೇಸಿಕ್ ಅಂತ ತೊಗೊಂಡಿದ್ದೀನಿ. ಸೊ ಯು ಕ್ಯಾನ್ ಸಿ ಹಿಯರ್, ಇದರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ, ಇದ್ರ ಮೇಲೆ ಡಬಲ್ ಕ್ಲಿಕ್ ಆನ್ ದ್ಯಾಟ್, ಹಿಯರ್ ಒನ್ ಐಕಾನಿ, ಒನ್ ಸ್ಟಾರ್ಟಪ್ ಬಾಕ್ಸ್ ಇಸ್ ಓಪನ್ಡ್. ಇಲ್ಲಿ ನೋಡಿ, ಇದು ನ್ಯೂ ಪೇಜ್ ಅಂತ ಬರುತ್ತೆ. ಇದು ಯು ಕ್ಯಾನ್ ಓಪನ್ ಹಿಯರ್, ಓಪನ್ ಎ ಡ್ರಾಯಿಂಗ್. ಇಟ್ ಈಸ್ ಅ ಸ್ಟಾರ್ಟ್ ಫ್ರಮ್ ಅ ಸ್ಕ್ರ್ಯಾಚ್, ಐ ಮೀನ್ ಇಟ್ಸ್ ಅ ನ್ಯೂ ಪೇಜ್. Okay, so in new page nalli, when you select this, afterwards two options are available, English as well as metric. Suppose if you take English, here feet and inches will be there. Whatever the lines which you draw, that will be in inches, feet, etc. Suppose if you click on this metric, it will be in the metric size, that is mm irbodu, amele millimeter irbodu, sorry mm ಅಂತ ಹೇಳಿದ್ರೆ millimeter, ಆಮೇಲೆ ಮೀಟರ್ನಲ್ಲಿ ಯೂಸ್ ಮಾಡ್ಕೋಬೋದು. ಸೊ ನಾರ್ಮಲಿ ಐ ವಿಲ್ ಟೇಕ್ ಫೀಟ್ ಆರ್ ಎನಿ ಒನ್, ಯು ಕ್ಯಾನ್ ಸೆಲೆಕ್ಟ್. ನಾನು ಫೀಟ್ ಅಂತ ತೊಗೊತೀನಿ ಅಥವಾ ಮೆಟ್ರಿಕ್ ಅನ್ನು, ಯಾವುದನ್ನಾದರೂ ಯು ಕ್ಯಾನ್ ಆಪ್ಟ್. ಆಫ್ಟರ್ವರ್ಡ್ಸ್ ಯು ಹ್ಯಾವ್ ಟು ಕ್ಲಿಕ್ ಆನ್ ದಿಸ್ ಬಟನ್, ದಟ್ ಈಸ್ ಓಕೆ. ಓಕೆ, ವೆನ್ ಯು ಕ್ಲಿಕ್ ಆನ್ ದಿಸ್, ಹಿಯರ್ ಆನ್ ದ ಸ್ಕ್ರೀನ್ ಇಫ್ ಯು ಲುಕ್ ಅಟ್ ದಿಸ್, ಇಟ್ ಈಸ್ AutoCAD 2000. ಇದು ಡ್ರಾಯಿಂಗ್ 1 ಟೆಂಪ್ರರಿ ಫೈಲ್ ನೇಮ್ ಏನಿದೆ, ಇಟ್ ಈಸ್ ಶೋಯಿಂಗ್ ಆಸ್ ಡ್ರಾಯಿಂಗ್ 1. when you click on this, this is opened, AutoCAD 2000 open ಆಗುತ್ತೆ. As soon as you open the AutoCAD file, and then what you have to do, ಇದೇನು ನಾರ್ಮಲ್ ತೊಗೊಂಡಿದೆ ಅಂದರೆ ನ್ಯೂ ಪೇಜನ್ನು ತೊಗೊಂಡಿದೆ. ಓಕೆ, ಇಲ್ಲಿ ಡ್ರಾಯಿಂಗ್ 1 ಅಂತ ಇದೆ, ಹೌದಾ? ಇದರಲ್ಲಿ ನೀವು ತೊಗೊಂಡಾದ್ಮೇಲೆ ಏನು ಮಾಡಬೇಕು, ಶುಡ್ ಗೋ ಟು ಫೈಲ್ ಆದಮೇಲೆ ಯು ಹ್ಯಾವ್ ಟು ಮೇಕ್ ಇಟ್ ಸೇವ್ ಆ್ಯಸ್ ಮಾಡಿ, ಇದನ್ನು ನೀವು ಡ್ರೈವನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಡ್ರೈವ್ನಲ್ಲಿ ನೀವು ಸೇವ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ. ನಾನು ಇದನ್ನು ಡೆಸ್ಕ್ಟಾಪಲ್ಲಿ ತೊಗೊಳ್ತೀನಿ. ಡೆಸ್ಕ್ಟಾಪಲ್ಲಿ ಇದೆ, ನಂದು ಒಂದು ಫೈಲ್ ಇದೆ, ಇಲ್ಲಿ ತುಂಬ ಇದ್ದಾವೆ, ಅದಕ್ಕೆ ಡ್ರಾಯಿಂಗ್ 1 ಅಂತ ಟೈಪ್ ಮಾಡಿದ್ದೀನಿ. ಅಥವಾ ಯಾವುದೇ ಒಂದು ಡ್ರಾಯಿಂಗ್ ನೇಮನ್ನು ಕೊಟ್ಕೋಬೋದು. ಅದಾದಮೇಲೆ ಯು ಹ್ಯಾವ್ ಟು ಕ್ಲಿಕ್ ಆನ್ ದಿಸ್ ಸೇವ್. ಓಕೆ, ಸೊ ಇಲ್ಲಿ ಡ್ರಾಯಿಂಗ್ 1 ಇದೆ.
ಸೊ ಅದಕ್ಕೋಸ್ಕರ ಏನು ತೊಗೊತೀನಿ ನಾನು ಡ್ರಾಯಿಂಗ್ 3 ಅಂತ ಟೈಪ್ ಮಾಡ್ಕೊಳ್ತೀನಿ, ಸೇವ್ ಅಂತ ಕೊಟ್ಟೆ. ಸೊ ನಾವು ದ ಫೈಲ್ ನೇಮ್ ಇಸ್ ಚೇಂಜ್ಡ್ ಆಸ್ ಡ್ರಾಯಿಂಗ್ 3 ಅಂತ ಆಯಿತು. ಈ ಡ್ರಾಯಿಂಗ್ 3 ಆದಮೇಲೆ ಸೊ ಇದು ಹೌ ಯು ಹ್ಯಾವ್ ಟು ಓಪನ್ ದ ಸಾಫ್ಟ್ವೇರ್, ದಟ್ ಈಸ್ AutoCAD 2000 ಆಗಲಿ, 2010 ಆಗಲಿ, 2006 ಆಗಲಿ, 2016, 20 ಯಾವುದಾದ್ರೂ ಓಪನ್ ಮಾಡಿದ್ರೆ ಈ ಥರ ಕಾಣುತ್ತೆ. ಓಕೆ, ಇದಾದಮೇಲೆ ಇಲ್ಲಿ ಕಾಣ್ತಾ ಇದೆಯಲ್ವಾ, ಕ್ಯಾಡ್ ವಿಂಡೋ ಓಪನ್ ಆಗಿದೆ. ಇದಾದಮೇಲೆ ಕಮಾಂಡ್ಸ್ ಇದನ್ನು ನೋಡೋಣ ಇವತ್ತು. ಏನಂತ ಹೇಳಿದ್ರೆ ನ್ಯೂ ಫೈಲ್ ತಗೋಬೇಕು ಅಂತ ನಾನು ಹೇಳ್ಕೊಟ್ಟೆ. ಈಗ ಹೌ ಯು ಹ್ಯಾವ್ ಟು ಗೆಟ್ ದ ನ್ಯೂ ಫೈಲ್, ವೆನ್ ಯು ಕ್ಲಿಕ್ ಆನ್ ದ ನ್ಯೂ ಶೀಟನ್ನು ತೊಗೊಂಡ್ಮೇಲೆ ಅದು ನ್ಯೂ ಫೈಲ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. Afterwards, what you have to do, we have to save it. Saving the file is also very very important. ಆದಮೇಲೆ ಓಪನಿಂಗ್ ಆ್ಯನ್ ಎಕ್ಸಿಸ್ಟಿಂಗ್ ಡ್ರಾಯಿಂಗ್ ಫೈಲ್ ಅಂತಿದೆ, ಹೌದಾ? ಸೊ ಇದನ್ನು ತೊಗೊತೀನಿ ನಾನು. ಸಪೋಸ್ ನೀವು ಇದನ್ನು ಕ್ಲೋಸ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ, ಇದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದೀರಾ. ಇದನ್ನು ಈಗ AutoCAD ಓಪನ್ ಮಾಡ್ತಾ ಇದ್ದೀನಿ, ನ್ಯೂ ಪೇಜನ್ನು ತೊಗೊಂಡಿದ್ದೀನಿ, ಓಕೆ ಅಂತ ಮಾಡ್ತೀನಿ. ಇದಾದಮೇಲೆ ಓಪನ್ ಮಾಡ್ತಾ ಇದ್ದೀನಿ, ಫೈಲನ್ನು ಓಪನ್ ಮಾಡ್ತೀನಿ. ನೋಡಿ ಇಲ್ಲಿ ಫೋಲ್ಡರ್ ಕಾಣ್ತಾ ಇದೆ, ಇಲ್ಲಿ ಫೋಲ್ಡರ್ ಕಾಣ್ತಾ ಇದೆಯಲ್ವಾ, ಇದರಲ್ಲಿ ಓಪನ್ ಫೋಲ್ಡರ್ ಇದೆ. ಓಪನ್ನ ಕ್ಲಿಕ್ ಮಾಡಿದ್ಮೇಲೆ ಡ್ರೈವನ್ನು ಸೆಲೆಕ್ಟ್ ಮಾಡಬೇಕು. ನಾನು ಇಲ್ಲಿ ಡೆಸ್ಕ್ಟಾಪನ್ನು ತೊಗೊತಾ ಇದ್ದೀನಿ. ಡೆಸ್ಕ್ಟಾಪ್ನಲ್ಲಿ ಕುಮಾರ್ ವಿನಾಯಕ್ ಅಂತ ಇದೆ, ಇದರಲ್ಲಿ ಡ್ರಾಯಿಂಗ್ 3 ಅಂತ ತೊಗೊತೀನಿ. ಡ್ರಾಯಿಂಗ್ 3 ಸೇವ್ ಮಾಡಿದ್ದೀವಲ್ವಾ, ಯು ಹ್ಯಾವ್ ಟು ಓಪನ್ ದಿಸ್ ಇನ್ ದಿಸ್ ವೇ. ಓಕೆ, ಸೊ ಅದಕ್ಕೋಸ್ಕರ ಸೊ ಇದ್ರ ಅಕಾರ್ಡಿಂಗ್ ಟು ಸಿಲೆಬಸ್ ಏನಿದೆ, ಡ್ರಾಯಿಂಗ್ ಫೈಲ್ ಅಂತಿದೆ. ಇದು ಕ್ರಿಯೇಟಿಂಗ್ ಎ ಟೆಂಪ್ಲೇಟ್, ಇದನ್ನು ಮಾಡುವಾಗ ಹೇಳ್ತೀನಿ. ಸೆಟ್ಟಿಂಗ್ ಅಪ್ ನ್ಯೂ ಡ್ರಾಯಿಂಗ್ಸ್ ಅಂತ ಇದೆ, ಅದರಲ್ಲಿ ನ್ಯೂ ಡ್ರಾಯಿಂಗ್ಸನ್ನು ಬಿಡಿಸೋ ಟೈಮ್ನಲ್ಲಿ ಸೆಟಪ್ಪನ್ನು ಮಾಡ್ಕೋಬೇಕಾಗತ್ತೆ. ಯಾವ ಟೈಪಲ್ಲಿ ಹೇಗೆ ಲಿಮಿಟ್ಸನ್ನು ತೊಗೊತೀರಾ ಅದರ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಗ್ರಿಡ್ ಸಿಸ್ಟಮು, ಸ್ನ್ಯಾಪು ಅವೆಲ್ಲ ತೋರಿಸ್ತಾ ಇದ್ದಾನೆ. ಸೊ ಅದಕ್ಕೂ ಮೊದಲು ಐ ವುಡ್ ಲೈಕ್ ಟು ಶೋ ಯು ದ ಡಿಫ್ರೆಂಟ್ ಐಕಾನ್ಸ್ ವಿಚ್ ಆರ್ ಅವೈಲೇಬಲ್. ಇಲ್ಲಿ ನೋಡಿ, ಇದನ್ನು ಫೈಲ್ ಇದೆ, ಎಡಿಟ್, ವ್ಯೂ, ಇನ್ಸರ್ಟ್, ಫಾರ್ಮ್ಯಾಟ್, ಟೂಲ್ಸ್, ಡ್ರಾ, ಡೈಮೆನ್ಷನ್, ಮಾಡಿಫೈ, ವಿಂಡೋ, ಹೆಲ್ಪ್. ದೀಸ್ ಆರ್ ಆಲ್ ಕಾಲ್ಡ್ ಸ್ಟ್ಯಾಂಡರ್ಡ್ ಮೆನು ಬಾರ್ ಅಂತ ಕರಿತೀವಿ. ಇದನ್ನು ಏನು ಮೆನೂಸ್ ಅಂತ ಕರಿತೀವಿ. ಇಫ್ ಯು ಕ್ಲಿಕ್ ಆನ್ ದಿಸ್ ಫೈಲ್ ಪುಲ್ ಡೌನ್ ಮೆನು, ನಿಮ್ಗೇನು ಸಿಗ್ತಾ ಇದೆ, ಇಲ್ಲಿ ನ್ಯೂ ಕಾಣ್ತಾ ಇದೆ, ಓಪನ್, ಕ್ಲೋಸ್, ಸೇವ್ ಕಾಣ್ತಾ ಇದೆ. ಇದು ಸೇವ್ ಆ್ಯಸ್ ಅಂದರೆ ವೆನ್ ಯು open a new file or when you want to create a drawing, at the time you have to save that file as by giving one particular file name. ಆವಾಗ ಏನು ಮಾಡಬೇಕು, ಸೇವ್ ಆ್ಯಸ್ ಆಪ್ಷನನ್ನು ಆಪ್ಟ್ ಮಾಡಬೇಕು. ಸೇವ್ ಆ್ಯಸ್ ಆದಮೇಲೆ ವೆನ್ ಯು ಆರ್ ಡೂಯಿಂಗ್ ಎ ಡ್ರಾಯಿಂಗ್ at the time, for every half an hour or for every 10 to 15 minutes at a regular interval, frequently what you can do, you can ಪ್ರೆಸ್ ಕಂಟ್ರೋಲ್ ಎಸ್ ಅಥವಾ ಸೇವ್ ಅಂತ ಮಾಡ್ತಗೊಳ್ಳಿರಿ. ಯಾಕಂದರೆ ಸಪೋಸ್ ಇಫ್ ಪವರ್ ಗೋಸ್ ಆಫ್ ದೆನ್ ಇಟ್ ವಿಲ್ ಬಿ ಸೇವ್ಡ್. ಓಕೆ, ವಾಟ್ ಎವರ್ ದ ಡ್ರಾಯಿಂಗ್ಸ್ ಯು ಮೇಕ್ ದಟ್ ವಿಲ್ ಬಿ ಸೇವ್ಡ್. ಸೊ ಇಲ್ಲಿ ಫೈಲ್ ನೇಮನ್ನು ತೊಗೊಂಡಿದ್ದೀನಿ. ಇಲ್ಲಿ ಫೈಲ್ ನೇಮ್ ಇದೆ, ಮೆನು ಇದೆ. ಮೆನುದಲ್ಲಿ ಫೈಲ್ ಪುಲ್ ಡೌನ್ ಮೆನು ಕ್ಲಿಕ್ ಮಾಡಿದ್ರೆ ಪೇಜ್ ಸೆಟಪ್ ಇದೆ. ಪ್ಲಾಟರ್ ಅಥವಾ ಪ್ರಿಂಟರ್ ಅಂತ ಕರಿತೀವಿ. ಇಲ್ಲಿ ಪ್ಲಾಟ್ ಅಂದರೂ ಪ್ರಿಂಟ್ ಅಂತ ಆಗುತ್ತೆ. ಇಲ್ಲಿ ನೋಡಿ ಯಾವ್ಯಾವ ಫೈಲ್ಗಳು ಓಪನ್ ಮಾಡ್ಬೋದು ನಾವು, ಇದನ್ನು ಪ್ರೀವಿಯಸ್ ಓಪನ್ ಮಾಡಿರೋದ್ರ ಬಗ್ಗೆ ಇದೆ. ಅದಾದಮೇಲೆ ಎಕ್ಸಿಟ್ ಬರುತ್ತೆ. ಅದಾದಮೇಲೆ ಇಲ್ಲಿ ಎಡಿಟ್ ಆಪ್ಷನ್ ಇದೆ, ಇಲ್ಲಿ ತುಂಬ ಆಪ್ಷನ್ಸ್ಗಳಿದ್ದಾವೆ. ಇಲ್ಲಿ ವ್ಯೂ ಇದೆ, ಆದಮೇಲೆ ಇನ್ಸರ್ಟ್ ಇದೆ, ಫಾರ್ಮ್ಯಾಟು, ಅದಾದಮೇಲೆ ಟೂಲ್ಸ್ ಇದೆ, ಅದಾದಮೇಲೆ ಡ್ರಾ. ನೀವು ಕ್ಲಿಕ್ ಆನ್ ದಿಸ್ ಡ್ರಾ ಪುಲ್ ಡೌನ್ ಮೆನು, ಇದರಲ್ಲಿ ನೋಡಿ ಲೈನ್ ಕಮಾಂಡ್ ಇದೆ. ಇಫ್ ಯು ವಾಂಟ್ ಟು ಡ್ರಾ ಎ ಲೈನ್, or if you want to draw a construction line, or if you want to draw a polygon, rectangle, arc, circle, spline, ellipse, block, point, hatching ಮಾಡಬೇಕು. ಅಥವಾ if you want to draw any text here, then it will be helpful. ಅಂದರೆ ಡ್ರಾ ಕಮಾಂಡ್ ಅಂತ ಕರಿತೀವಿ. ಡ್ರಾ ಕಮಾಂಡ್ ಅಂತ ಹೇಳಿದ್ರೆ ಆಸ್ ಯು ನೋ ದಟ್ ಇನ್ ಡ್ರಾಯಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರಾ ಕಮಾಂಡ್ಸ್ ಆರ್ ಅವೈಲೇಬಲ್. ಲೈಕ್ ಲೈನ್ ಇರ್ಬೋದು, ಆರ್ಕ್ ಇರ್ಬೋದು, ಸರ್ಕಲ್ ಇರ್ಬೋದು, ಅಥವಾ ಎಲಿಪ್ಸ್ ಇರ್ಬೋದು. ಡಿಫ್ರೆಂಟ್ ಡ್ರಾ ಕಮಾಂಡ್ಸ್ ಆರ್ ಅವೈಲೇಬಲ್ ವಿಚ್ ಯು ಹ್ಯಾವ್ ಟು ಯೂಸ್ ಫ್ರೀಕ್ವೆಂಟ್ಲಿ. ಓಕೆ, ಅದಾದಮೇಲೆ ಹ್ಯಾಚಿಂಗ್ ಆಪ್ಷನ್ ಇದೆ, ಟೆಕ್ಸ್ಟ್ ಇದೆ. ಅದಾದಮೇಲೆ ಡ್ರಾ ಆದಮೇಲೆ ವಿ ಹ್ಯಾವ್ ಟು ಗೋ ಫಾರ್ ಡೈಮೆನ್ಷನಿಂಗ್. ಡೈಮೆನ್ಷನ್ ಮಾಡ್ತೀವಿ, ಡೈಮೆನ್ಷನ್ ಇದೆ. ಅಥವಾ ಅದನ್ನು ಆಫ್ಟರ್ ಡ್ರಾ ಯು ಕ್ಯಾನ್ ಮಾಡಿಫೈ ಇಟ್. ಆಫ್ಟರ್ ಡ್ರಾ ಯು ಕ್ಯಾನ್ modify. If you want to go for modification, then property, match property, erase, copy, mirror, offset ಇದೆ, erase ಇದಾವೆ, move, rotate, scale, strengthen, trim ಆಪ್ಷನ್ ಇದೆ, extend ಇದೆ, break, chamfer, fillet, ಇವೆಲ್ಲ ಆಪ್ಷನ್ಸ್ಗಳಿದ್ದಾವೆ.
ಆಫ್ಟರ್ ಮಾಡಿಫಿಕೇಶನ್ ಫೈನಲ್ ಡಿಸಿಷನ್ ಆಯಿತು, ಫೈನಲ್ ಡ್ರಾಯಿಂಗ್ ಇಸ್ ರೆಡಿ ಅಂದಮೇಲೆ ವಿ ಶುಡ್ ಹ್ಯಾವ್ ಟು ಗೋ ಫಾರ್ ಡೈಮೆನ್ಷನಿಂಗ್. ಆಸ್ ಯು ನೋ ದಟ್ ಡೈಮೆನ್ಷನಿಂಗ್ ಅಲ್ಲಿ ತುಂಬ ಮೆಥಡ್ಸ್ಗಳಿದ್ದಾವೆ. ಅಲೈನ್ ಸಿಸ್ಟಮ್ ಆಫ್ ಡೈಮೆನ್ಷನಿಂಗ್ ಇದೆ, ಯೂನಿ ಡೈರೆಕ್ಷನಲ್ ಇದೆ, ಚೈನ್ ಡೈಮೆನ್ಷನಿಂಗ್ ಇದೆ, ಪ್ಯಾರಲಲ್ ಡೈಮೆನ್ಷನಿಂಗ್ ಇದೆ, ಇದೆಲ್ಲ ತುಂಬ ಮೆಥಡ್ಸ್ಗಳಿದ್ದಾವೆ. ಸೊ ಇದಾದ್ಮೇಲೆ ಇದು ಸ್ಟ್ಯಾಂಡರ್ಡ್, ಇದು ಮೆನು ಬಾರ್ ಆಯಿತು. ಮೆನು ಬಾರ್ಸ್ ಆದಮೇಲೆ ಯು ಕ್ಯಾನ್ ಟೇಕ್ ದಿಸ್ ಆಸ್ ಇದನ್ನು ಕ್ಲಿಕ್ ಮಾಡಿದ್ರು ಗೊತ್ತಾಗುತ್ತೆ. ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ಹೊರಗಡೆ ತಂದರೆ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಕಾಣ್ತಾ ಇದೆ, ಅಥವಾ ಇದನ್ನು ಕ್ಲಿಕ್ ಮಾಡಿ ಹೋಲ್ಡ್ ಮಾಡಿ ಇಲ್ಲಿ ತಂದು ಇನ್ಸರ್ಟ್ ಮಾಡ್ಬೋದು. ಯು ಕ್ಯಾನ್ ಇನ್ಸರ್ಟ್ ಹಿಯರ್. ಇಟ್ ಈಸ್ ಅ ಸ್ಟ್ಯಾಂಡರ್ಡ್ ಟೂಲ್ ಬಾರ್. ಇದು ಫೈಲ್ ನೇಮು, ಓಪನ್ನು, ಸೇವು, ಪ್ರಿಂಟ್ ಅಥವಾ ಪ್ಲಾಟ್ ಅಂತ ಕರಿತೀವಿ ಆಯಿತಾ. ಅದಾದಮೇಲೆ ಮ್ಯಾಚ್ ಪ್ರಾಪರ್ಟಿ ಇದೆ, ಅಂಡು, ರೀಡು, ಇವೆಲ್ಲ ಇದಾವೆ. ಓಕೆ, ಅದಾದಮೇಲೆ ಇಲ್ಲಿ ಪಕ್ಕದಲ್ಲಿ ಕಾಣ್ತಾ ಇದೆಯಲ್ವಾ, ಇದನ್ನು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ಈ ಸೈಡ್ ತಂದ್ವಿ ಅಂದರೆ ಡ್ರಾ ಕಮಾಂಡ್ಸ್ಗಳು ಕಾಣುತ್ತೆ. ಓಕೆ, ಸೊ ಡ್ರಾ ಕಮಾಂಡ್ಸ್ ಆರ್ ಆಲ್ಸೋ ಅವೈಲೇಬಲ್ ಇನ್ ದಿಸ್ ಡ್ರಾ ಪುಲ್ ಡೌನ್ ಮೆನು. ನಾವು ಯಾವ್ದು ಬೇಕಾದ್ರೆ ತಗೋಬಹುದು. ಇಲ್ಲಿ ನೋಡಿ, ಇಲ್ಲಿ ಕಮಾಂಡ್ ಅಂತ ಕಾಣ್ತಾ ಇದೆ ಹೌದಾ, ಇದೇನಂತ ಕರಿತೀವಿ, ಕಮಾಂಡ್ ಪ್ರಾಂಪ್ಟ್ ಏರಿಯಾ ಅಂತ ಕರಿತೀವಿ. ಕಮಾಂಡ್ ಪ್ರಾಂಪ್ಟ್ ಏರಿಯಾ ಅಂತ ಕರಿತೀವಿ. ಸೊ ವಾಟ್ ಎವರ್ ದ ಕಮಾಂಡ್ಸ್ ಯು ಗಿವ್ ಟು ಸಿಸ್ಟಮ್ ಅಥವಾ ಸಾಫ್ಟ್ವೇರ್ಗೆ ಕೊಟ್ಟಾಗ that will be displayed here. ನೋಡಿ, ಸಪೋಸ್ ಎಕ್ಸಾಂಪಲ್ ಎಲ್ ಅಂದರೆ ಲೈನ್ ಕಮಾಂಡ್ಗೆ ಶಾರ್ಟ್ ಕೀ ಇದು ಎಲ್ ಅಂತ ಟೈಪ್ ಮಾಡಿ ಎಂಟರ್ ಮಾಡಿಬಿಟ್ರೆ ಇಟ್ ಆಸ್ಕ್ ಯು ಟು ಸ್ಪೆಸಿಫೈ ದ ಫಸ್ಟ್ ಪಾಯಿಂಟ್. ಅಂದರೆ ಸ್ಪೆಸಿಫೈ ಮಾಡಿದೆ. ಸ್ಪೆಸಿಫೈ ಮಾಡಾದ್ಮೇಲೆ ಲೈನನ್ನು ನೆಕ್ಸ್ಟ್ ಪಾಯಿಂಟನ್ನು ಕೇಳ್ತಾ ಇದೆ. ಇಲ್ಲಿ ಕ್ಲಿಕ್ ಮಾಡಿದೆ ಅಂತ ಹೇಳಿದ್ರೆ ದ ಲೈನ್ ಇಸ್ ರೆಡಿ. ಅಂದರೆ ವಾಟ್ ಐ ವಾಂಟ್ ಟು ಸೇ ಈಸ್, ವಿತ್ ದ ಹೆಲ್ಪ್ ಆಫ್ ದಿಸ್ ಕಮಾಂಡ್ ಪ್ರಾಂಪ್ಟ್ ಏರಿಯಾ ಯು ವಿಲ್ ಬಿ ಗೈಡೆಡ್ ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್ ವಿಚ್ ಯು ಹ್ಯಾವ್ ಟು ಡೂ. ಅದನ್ನು ನಿಮಗೆ ಕಮಾಂಡ್ ಪ್ರಾಂಪ್ಟ್ ಏರಿಯಾ ತೋರಿಸ್ಕೊಡುತ್ತೆ. ಅದಾದಮೇಲೆ ಇಲ್ಲಿ ಸ್ಟೇಟಸ್ ಬಾರ್ ಅಂತ ಕರಿತೀವಿ. ಇಲ್ಲಿ ಸ್ನ್ಯಾಪ್ ಇದೆ, ಸ್ನ್ಯಾಪ್ ಇಸ್ ಆನ್. ಇಲ್ಲಿ ನೋಡಿ, ಸ್ನ್ಯಾಪ್ ಇಸ್ ಆನ್ ಅಂತ ಕಾಣ್ತಾ ಇದೆ. ಅದನ್ನು ಕ್ಲಿಕ್ ಮಾಡಿದೆ ಅಂತ ಹೇಳಿದ್ರೆ ಸ್ನ್ಯಾಪ್ ಆಫ್ ಆಯಿತು. ಗ್ರಿಡ್ ಸಿಸ್ಟಮ್ ಇದೆ. ಇಲ್ಲಿ ಸಿಲೆಬಸ್ಸಲ್ಲಿ ನೋಡಿರ್ತೀರ ನೀವು, ಇಲ್ಲಿ ಸಿಲೆಬಸ್ಸಲ್ಲಿ ಗ್ರಿಡ್ ಇದೆ ಹೌದಾ. ಇಲ್ಲಿ ನೋಡಿ, ಇಲ್ಲಿ ಗ್ರಿಡ್ ಇದೆ, ಸ್ನ್ಯಾಪ್ ಇದೆ, ಸ್ಟ್ಯಾಂಡರ್ಡ್ ಸೈಜಸ್ ಆಫ್ ಶೀಟ್ ಇದೆ. ಓಕೆ, ಇಲ್ಲಿ ಗ್ರಿಡ್ ಇದೆ. ಸೊ ಅಂದರೆ ಗ್ರಿಡ್ ಅಂದರೆ ಏನಾಯಿತು, ಇದು ಗ್ರಿಡ್ ಸಿಸ್ಟಮ್ ಆಯಿತು. ಇದು ಗ್ರಿಡ್ ಸಿಸ್ಟಮ್. ಆರ್ಥೋ ಇದೆ, ಪೋಲಾರ್ ಇದೆ, ಸ್ನ್ಯಾಪ್, ಟ್ರ್ಯಾಕ್ ಇವೆಲ್ಲ ಇರ್ತವೆ. ಇದನ್ನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯಕ್ಕೆ ಗ್ರಿಡ್ಡನ್ನು ಕ್ಲಿಕ್ ಮಾಡಿ ಆಫ್ ಮಾಡಿ ಇಟ್ಕೋಬೇಕು. ಓಕೆ, ಸೊ ಇದಾದಮೇಲೆ ನೋಡಿ, ಇದು ಲೈನ್ ಕಮಾಂಡನ್ನು ಬಿಡಿಸಿದೆ. ಇದನ್ನು ಲೈನ್ ಕಮಾಂಡನ್ನು ಬಿಡಿಸಾದ್ಮೇಲೆ ಲೈನನ್ನು ಹೇಗೆ ಯೂಸ್ ಮಾಡೋದು ಅಂತ. ಓಕೆ, ಸೊ ಇದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. ಓಕೆ, ಸೊ ಇದು ರಿಗಾರ್ಡಿಂಗ್ ದಿಸ್ ಡ್ರಾಯಿಂಗ್ ಫೈಲ್ ಕ್ರಿಯೇಟಿಂಗ್ ಆ್ಯಂಡ್ ನ್ಯೂ ಫೈಲ್ಸ್ ಯೂನಿಟ್ಸ್ ಆಯಿತು. ಈಗ ಗ್ರಿಡ್ ಸ್ನ್ಯಾಪನ್ನು ತೋರಿಸಿದೆ ನಾನು. ಈಗ ಲಿಮಿಟ್ಸನ್ನು ಒಂದು ತೋರಿಸ್ಬಿಡ್ತೀನಿ ಡಿಯರ್ ಸ್ಟೂಡೆಂಟ್ಸ್, ನೋಡಿಟ್ಕೊಳ್ಳಿ. ಲಿಮಿಟ್ಸ್ ಅಂತ ಹೇಳಿದ್ರೆ ದ ಅಲ್ಟಿಮೇಟ್ ಪೇಜ್ ಅಥವಾ ದ ಲಿಮಿಟ್ ವಿದಿನ್ ವಿಚ್ ಯು ಹ್ಯಾವ್ ಟು ಡ್ರಾ. ಅಂದರೆ ಈ ಸ್ಟ್ಯಾಂಡರ್ಡ್ ಸೈಜ್ ಆಫ್ ಡ್ರಾಯಿಂಗ್ ಶೀಟ್ ಸೈಜ್ ಎಷ್ಟಿದೆ ಗೊತ್ತಿದೆ ನಿಮಗೆ, ಅಥವಾ ನೀವು A4 ಸೈಜ್ ಗೊತ್ತಿದೆ, 290 by 420 ಎಷ್ಟು ಇರುತ್ತೆ. ಅದೇ ಥರ ನಿಮ್ಮ ಡ್ರಾಯಿಂಗ್ ಬಿಡಿಸುವಂತಹ ಸ್ಕೆಚಸ್ಗಳಿಗೆ ಯು ಹ್ಯಾವ್ ಟು ಫಿಕ್ಸ್ ಅಪ್ ಒನ್ ಲಿಮಿಟ್. ಅದಕ್ಕೆ ಲಿಮಿಟ್ ಅಂತ ಕಮಾಂಡ್ ಇದೆ. ಇದನ್ನು ದಯವಿಟ್ಟು ಪ್ಲೀಸ್ ನೋಟ್ ಡೌನ್ ದಿಸ್ ಲಿಮಿಟ್ ಆಪ್ಷನ್. ಇಲ್ಲಿ ನೋಡಿ, LIMITS ಅಂತ ಟೈಪ್ ಮಾಡ್ಕೋಬೇಕು. ಆದಮೇಲೆ ಎಂಟರ್ ಹೊಡಿಬೇಕು. ದೆನ್ ಇಟ್ ಈಸ್ ಶೋವಿಂಗ್ ಯು ಸ್ಪೆಸಿಫೈ ಲೋವರ್ ಲೆಫ್ಟ್ ಕಾರ್ನರ್. ಅಂದರೆ ಬೈ ಡಿಫಾಲ್ಟ್ 0,0 ಕಾಣ್ತಾ ಇದೆ ಇಲ್ಲಿ ಹೌದಾ. 0,0 ಅಂತ ಟೈಪ್ ಮಾಡ್ಕೊತೀನಿ. ಬೇಕಂತ ಇಲ್ಲ, ಎಂಟರ್ ಹೊಡಿಬೋದು. 0,0 ಆದಮೇಲೆ ಐದರ್ ಯು ಕ್ಯಾನ್ ಪ್ರೆಸ್ ಬಟನ್ ಎಂಟರ್ ಆರ್ ಸ್ಪೇಸ್ ಬಾರನ್ನು ಹೊಡಿಬೋದು. ಓಕೆ, ಸೊ ನೌ ಇಟ್ ಈಸ್ ಆಸ್ಕಿಂಗ್ ಯು ಟು ಸ್ಪೆಸಿಫೈ ದ ಅಪ್ಪರ್ ರೈಟ್ ಕಾರ್ನರ್. ನೋಡಿ, A4 ಸೈಜ್ ಒಂದು ಸ್ಟ್ಯಾಂಡರ್ಡ್ ಏನಿದೆ 420 by 297 ಇದೆ. ನಾನೇನು ತೊಗೊತೀನಿ ಅಂತ ಹೇಳಿದ್ರೆ 1000 ಕೋಆರ್ಡಿನೇಟ್ ಸಿಸ್ಟಮ್ನಲ್ಲಿ 1000, ಅಂದರೆ ಎಕ್ಸ್ ಡೈರೆಕ್ಷನ್ದಲ್ಲಿ 1000 ಯೂನಿಟ್ಸ್, ಅಂದರೆ ಯೂನಿಟ್ ಅಂದರೆ ಮೆಟ್ರಿಕ್ಸ್ ಯೂನಿಟ್ಸು. ಆಮೇಲೆ ವೈ ಡೈರೆಕ್ಷನ್ದಲ್ಲೂ 1000 ಯೂನಿಟ್ಸನ್ನು ಕೊಟ್ಟು ಎಂಟರ್ ಮಾಡ್ತಾ ಇದ್ದೀನಿ. ಈ ಥರ ಇರುತ್ತೆ. ಓಕೆ, ಇದಾದಮೇಲೆ 1000 ಆ್ಯಂಡ್ 1000 ಇದೆ ಹೌದಾ. ಈ 1000 ಆದಮೇಲೆ ಅಂದರೆ ಯು ಹ್ಯಾವ್ ಸೆಲೆಕ್ಟೆಡ್ ದ ಲಿಮಿಟ್, ಅಂದರೆ ಆ ಲಿಮಿಟ್ ಒಳಗಡೆನೆ ವರ್ಕ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ, ಇದನ್ನು UCS ಅಂತ ಕರಿತೀವಿ, ಯೂಸರ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ. ಇಲ್ಲಿ ನೋಡ್ಬೋದು ನೀವು, ಎಕ್ಸ್ ಇದೆ ಮತ್ತು ಇಲ್ಲಿ Y ಇದೆ.
ಆಮೇಲೆ ಇದು ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ಗೆ ಒಂದು ಪರ್ಪೆಂಡಿಕ್ಯುಲರ್ ಆಗಿ ಎಕ್ಸ್ ವೈ ಝೆಡ್ ಒಂದಿರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಇದನ್ನು ಯೂಸರ್ ಕೋಆರ್ಡಿನೇಟ್ ಸಿಸ್ಟಮ್ ಅನ್ನು UCS ಅಂತ ಕರಿತೀವಿ. ಇದನ್ನ ಸ್ಕ್ರಾಲ್ ಮಾಡಿದ್ರೆ ಯು ಕ್ಯಾನ್ ಮೂವ್ ದಿಸ್, ಅಥವಾ ಇಲ್ಲಿ ಟೂಲ್ಸಿಗೆ ಹೋಗಿ ಮೂವ್ UCS ಅಂತ ಮಾಡಿ ಇಲ್ಲಿ ಕ್ಲಿಕ್ ಮಾಡ್ಬೋದು. ಓಕೆ, ಸೊ ಇದೊಂದು ಆಪ್ಷನ್ ಇದಾವೆ, ಇದನ್ನು ನೋಡಿಟ್ಕೊಳ್ಳಿ. ಸೊ ಅದಾದ್ಮೇಲೆ ಸೊ ಲಿಮಿಟನ್ನು ಮಾಡಿದೆ, ಹೌದಾ? ಲಿಮಿಟ್ಸ್ ತಗೊಂಡು 0,0 ಆದಮೇಲೆ ಲೋವರ್ ಲೆಫ್ಟ್ ಕಾರ್ನರ್ ಕೇಳ್ತು 0,0 ಕೊಟ್ಟೆ. ಅಪ್ಪರ್ ರೈಟ್ ಕಾರ್ನರ್ನ ನೀವು ಎಷ್ಟು ಕೊಡ್ಬೋದು, 1 lakh ಕೊಟ್ಟಿಟ್ಕೊಂಡ್ರೆ ತುಂಬ ದೊಡ್ಡ ಪೇಜಲ್ಲಿ ಯು ಕ್ಯಾನ್ ಡ್ರಾ, ಅಥವಾ 1000 ಕೊಟ್ಟಿದ್ದೀನಿ ನಾನು. ಸೊ ಅದು ಎಷ್ಟು ಏರಿಯಾ ಇದೆ, ಪ್ರಿಂಟೇಬಲ್ ಏರಿಯಾ ಅಥವಾ ಲಿಮಿಟ್ ಏರಿಯಾ ಎಷ್ಟು ಅಂತ ನೋಡೋದಕ್ಕೆ ರೆಕ್ಟ್ಯಾಂಗಲ್ ಕಮಾಂಡನ್ನು ಯೂಸ್ ಮಾಡಿಕೊಂಡ್ರೆ ಯು ಕ್ಯಾನ್ ಈಸಿಲಿ ವಿಜುವಲೈಸ್ ದಿಸ್. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, REC ಅಂದರೆ ರೆಕ್ಟ್ಯಾಂಗಲ್ ಕಮಾಂಡನ್ನು ಶಾರ್ಟ್ ಕೀ ಇದು, ಅಥವಾ ನೀವು ಇದನ್ನು ತಗೋಬೋದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ರೆಕ್ಟ್ಯಾಂಗಲ್ ಕಮಾಂಡ್ ಕಾಣುತ್ತೆ, ಇದನ್ನು REC ಅಂತ ಹೊಡೆದು ಎಂಟರ್ ಮಾಡಿದ್ರೆ ಸ್ಪೆಸಿಫೈ ಫಸ್ಟ್ ಕಾರ್ನರ್ ಪಾಯಿಂಟ್ ಅಂತ ಕಾಣ್ತಿದೆ. ಅಂದರೆ ಐ ವಿಲ್ ಟೇಕ್ 0,0 ಅಂದರೆ ಲೋವರ್ ಲೆಫ್ಟ್ ಕಾರ್ನರ್ನ ನಾನು ತೊಗೊತೀನಿ. ನೋಡಿ, ಇದು ರೆಡಿ ಆಗಿದೆ. ಓಕೆ, ಪೇಜ್ನ ಲೆಫ್ಟ್ ಬಾಟಮ್ ಕಾರ್ನರು. ಅದಾದಮೇಲೆ ಟಾಪ್ ರೈಟ್ ಕಾರ್ನರನ್ನು ಕೊಡಬೇಕು ನಾನು ಅದನ್ನು ಎಷ್ಟು ಕೊಡ್ತೀನಿ ಅಂತ ಹೇಳಿದ್ರೆ, ನಿಮ್ಗೆ ಹೇಳಿದ್ನಲ್ವಾ ಲಿಮಿಟ್ಸ್ ಎಷ್ಟು ಅಂತ ಕಾಣಬೇಕು ಅಂತ ಹೇಳಿದ್ರೆ 1000, ಅಂತ ಕೊಟ್ಟು ಎಂಟರ್ ಮಾಡ್ತೀನಿ. ನೋಡಿ, ಸ್ಕ್ರಾಲ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಸಿ ದಿಸ್. ಓಕೆ, ಸೊ ಸ್ಕ್ರಾಲ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಸಿ. ಇದು ಝೂಮ್ ಮಾಡಿದಾಗ ಮತ್ತು ಝೂಮ್ ಆಗಿಲ್ಲ, ಝೂಮ್ ಇನ್ ಆಗಿಲ್ಲ ಅಂತ ಹೇಳಿದ್ರೆ ವಾಟ್ ಯು ಕ್ಯಾನ್ ಡೂ, ಝೂಮ್ Z ಎಂಟರ್ ಹೊಡಿಬೇಕು, ಆವಾಗ A ಎಂಟರ್ ಹೊಡೆದ್ರೆ ಎಲ್ಲ ಝೂಮ್ ಮಾಡ್ಬೋದು. ಓಕೆ, ಸೊ ಈಗ ಯಾವುದೇ ಒಂದು ಲೈನ್ ಕಮಾಂಡ್ ತೊಗೊತೀನಿ ನೋಡಿ, 10 mm ಲೈನ್ ಅಂತ ತೊಗೊಂಡ್ರೆ 10 mm ಅನ್ನು ತೊಗೊಂಡ್ರೆ 1 minute 10 mm ಅಂತ ಕೊಟ್ಟರೆ ಅಥವಾ 100 mm ಅಂತ ಕೊಟ್ಟರೆ ಅದು ನೋಡಿ ಎಷ್ಟು ಚಿಕ್ಕದಾಗಿದೆ. ಇಲ್ಲಿಂದ ಇಲ್ಲಿಗೆ 1000 ಇದೆ, ಬಟ್ ಲೆಂತ್ ಸೈಜ್ ನೋಡಿ ಇಲ್ಲಿಂದ ಇಲ್ಲಿಗೆ 100 mm ಇದೆ, ಹೌದಾ? ಅದಕ್ಕೋಸ್ಕರ ಇದನ್ನು ಜಸ್ಟ್ ಮಾಡಿ ತೋರಿಸಿದ್ದೀನಿ ನಾನು. ಸೊ ಈ ಥರ ಮಾಡಿದರೆ ಇಟ್ ಈಸ್ ರೆಡಿ ಫಾರ್ ಡ್ರಾಯಿಂಗ್. ಓಕೆ, ಸೊ ಅಕಾರ್ಡಿಂಗ್ ಟು ದಿಸ್ ನೋಡಿ, ಇಲ್ಲಿ ಯೂನಿಟ್ ಲಿಮಿಟ್ಸ್ ಆಯಿತು. ಸ್ಟ್ಯಾಂಡರ್ಡ್ ಸೈಜಸ್ ಆಫ್ ಅ ಶೀಟ್, ನೀವು ಸ್ಟ್ಯಾಂಡರ್ಡ್ ಸೈಜ್ ಯಾವುದನ್ನಾದರೂ ತಗೋಬೋದು. ಓಕೆ, ಸೊ ಇವತ್ತು ಈ ವಿಡಿಯೋದಲ್ಲಿ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಉಳಿದದ್ದನ್ನು ತಗೊಳ್ತೀನಿ. ಪ್ರಿಂಟು, ಪ್ಲಾಟು ಮತ್ತು ಪೇಪರ್ ಸೈಜು, ಪೇಪರ್ ಯೂನಿಟ್ಸು, ಡ್ರಾಯಿಂಗ್ ಓರಿಯೆಂಟೇಷನು, ಪ್ಲಾಟ್ ಸ್ಕೇಲು, ಪ್ಲಾಟ್ ಆಫ್ಸೆಟ್ಟು ಅದನ್ನೆಲ್ಲ ತೋರಿಸ್ತೀನಿ. ಅದಕ್ಕೋಸ್ಕರ ಸೊ ಟುಡೇ ನಾವು ಐ ವಿಲ್ ವೈಂಡ್ ಅಪ್ ದಿಸ್ ಸೆಷನ್. So thank you very much for watching this video.